ಇಡಿ ಅಧಿಕಾರಿಗಳು ದದ್ದಲ್ ಮನೆ ಮೇಲೆ ದಾಳಿ ಮಾಡಿದ್ದು ಈ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತಹ ಫೈಲ್ ಏನಾದ್ರೂ ಸಿಗುತ್ತಾ ಅಂತ. ಆದ್ರೆ ಅಲ್ಲಿ ಸಿಕ್ಕಿರುವಂತಹ ಡಾಕ್ಯುಮೆಂಟ್ಸೇ ಬೇರೆ. ಪುತ್ರನ ಹೆಸರಲ್ಲಿ ಭಾರಿ ಆಸ್ತಿ ಖರೀದಿಸಿರುವ ಶಾಸಕ ದದ್ದಲ್ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪತ್ರಗಳು ಪತ್ತೆಯಾಗಿವೆ. ದದ್ದಲ್ ಹಾಗೂ ಪಂಪಣ್ಣ ಮನೆಗಳಲ್ಲಿ ಶೋಧ ವೇಳೆ ಈ ಪರಿಶೀಲನೆ ನಡೆಸಿದಂತಹ ವೇಳೆ ಡಾಕ್ಯುಮೆಂಟ್ಸ್ಗಳು ಲಭ್ಯವಾಗಿವೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರದ ದಾಖಲೆಗಳು ಪತ್ತೆಯಾಗಿವೆ. ವಾಲ್ಮೀಕಿ ಹಗರಣ ನಡೆದಂತಹ ವೇಳೆಯೇ ಆಸ್ತಿ ಖರೀದಿ ಮಾಡಿದ್ರಂತೆ ದದ್ದಲ್. ನ್ಯೂಸ್ ಫಸ್ಟ್ಗೆ ರಾಯಚೂರು ಜೆಡಿಎಸ್ ಅಧ್ಯಕ್ಷ ವಿರೂಪಾಕ್ಷ ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. 187 ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿದಾಗ, ಗೋಷ್ಠಿಯಲ್ಲಿ ಹೇಳಿದಾಗ, ದದ್ದಲ್ ಅವರು ಬಹಳ ನಿರಾಳವಾಗಿದೆ, ನನಗೆ ಸಂಬಂಧನೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆಯಿತು ಸ್ವಾಮಿ ಅಂದ್ವಿ. ಸ್ವಲ್ಪ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ವಿ. ಆವಾಗ ಸ್ವಲ್ಪ ಎಚ್ಚರಿಕೆ ಆಯಿತು. ಇದಾದ ನಂತರ ಇಡೀ ತನಿಖಾ ಸಂಸ್ಥೆಗಳು SIT ಸರ್ಕಾರ, ತಮ್ಮದೇ ಸರ್ಕಾರ ಎಷ್ಟೇ SIT ರಚನೆ ಮಾಡಿದಾಗ ಕೆಲವೊಂದು ತಮಗಾದಂಥ ಅನುಕೂಲ ಆದಂಥ ದಾಖಲೆಗಳನ್ನು ಸಿಕ್ಕು. ಯಾವಾಗ ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ಜಾರಿ ನಿರ್ದೇಶನಾಲಯ ಬಂತು, ಆವಾಗ ಇಡೀ ಸಮಸ್ಯೆನೇ ದೊಡ್ಡ ಮಟ್ಟದ ಹಗರಣಕ್ಕೆ ಕಾರಣ ಆಯಿತು. ಎಲ್ಲ ತಳ ಬುಡ ಪರಿಶೀಲನೆ ಮಾಡಿ ತನಿಖೆ ಮಾಡಿ ಇವತ್ತು ಯಾರ್ಯಾರು ಎಲ್ಲೆಲ್ಲಿ ವಾಲ್ಮೀಕಿ ನಿಗಮದ ಹಣವನ್ನು ಲೂಟಿ ಮಾಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ಜಾರಿ ನಿರ್ದೇಶನಾಲಯ ಸುಮಾರು 18-20 ಕಡೆ ದದ್ದಲ್ ಅವರ ಮನೆ, ಆಪ್ತರ ಮನೆ, ಅವರ ಗೆಳೆಯರ ಮನೆ ಮತ್ತು ಅವರ ಚಾರ್ಟೆಡ್ ಅಕೌಂಟ್ ಅವ್ರ ಮನೆ, ಎಲ್ಲ ಮನೆಗಳನ್ನು ತನಿಖೆ ಮಾಡಿದ ಸಂದರ್ಭದಲ್ಲಿ ಹಲವಾರು ದಾಖಲೆಗಳು ಸಿಕ್ಕಿದ್ದಾವೆ. ಬಹಳ ಮುಖ್ಯವಾಗಿ ಮೊನ್ನೆ ತಾನೇ ಜೂನ್ನಲ್ಲಿ ಖರೀದಿ ಮಾಡಿರ್ತಕ್ಕಂಥ, ಮಗನ ಹೆಸರಿನಲ್ಲಿ ಖರೀದಿ ಮಾಡಿರ್ತಕ್ಕಂಥ 4 ಎಕರೆ 31 ಗುಂಟೆ ಸರ್ವೆ ನಂಬರ್ 3. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.